ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಈ ವಿಡಿಯೋದಾಗ ಏನ್ ಹೇಳತ್ತೀನಿ ಅಂತಂದ್ರ, ನಾವು ನಮ್ಮ ಹೆಣ್ಮಕ್ಳು ಸೇರಿ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಮಾಡೀವಿ. ಒಟ್ಟು ಧರ್ಮಸ್ಥಳದಾಗ ಒಂದ ದಿನದಾಗ 3 ಪ್ಲೇಸ್ ಕವರ್ ಮಾಡೀನಿ. ಹೆಂಗ ಅಂತಂದ್ರ ಸೌತಾಡಕಕ್ಕೆ ಹೋಗಿನಿ, ಮತ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿನಿ, ಮತ್ ರಿಟರ್ನ್ ಅವಾಗ್ಲೂ ನಾ ಬೆಂಗಳೂರಿಗೆ ಬಂದಿನಿ. ಹೆಂಗ್ ಬಂದೆ ಏನು ಒಂದ ದಿನದಾಗ ಯಾವ ತರ ನಾ ಪ್ಲಾನ್ ಮಾಡೀನಿ ಅಂತ ಹೇಳಿ ನಿಮ್ಗೂ ಈ ವಿಡಿಯೋದಾಗ ನೋಡ್ಬೇಕಂತಂದ್ರ ನೋಡ್ಕೊಂಬರ್ರಿ. ಯಾಕಂದ್ರೆ ಒಂದೇ ದಿನ ನಿಮ್ಗೂ ಇಂಟ್ರೆಸ್ಟಿಂಗ್ ಇರುತ್ತೆ, ಹೆಂಗ್ ಕವರ್ ಮಾಡಿದ್ನ ಎಲ್ಲಾನು ಅಂತ ಹೇಳಿ, ಯಾವ ಟೈಮಿಗೆ ಏನು ಹೆಂಗ್ ರೂಮ್ ಬುಕ್ ಮಾಡಿದ್ನೆ ಅಂತ ಹೇಳಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಬಟ್ ಹಂಗ ಸಬ್ಸ್ಕ್ರೈಬ್ ಮಾಡಕ್ಕೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ನಡ್ರಿ ನೋಡಕ್ ಹೋಗಮು. ನಾವು ನಮ್ಮ ಹೆಣ್ಮಕ್ಳು ಬ್ಯಾಗ್ ರೆಡಿ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೊಂಟ್ವಿ. ಬಟ್ ಎಲ್ಲಿಗೆ ಹೋಗ್ಬೇಕಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಅದಕ್ಕೆ ಬಸ್ಗೆ ಹುಡ್ಕಾಡತ್ತಿದ್ವಿ. ಕೇಳಿದ್ವಿ ಕಂಡಕ್ಟ್ರಿಗೆ, ಬೇರೆ ಬಸ್ ಸ್ಟ್ಯಾಂಡ್ ನಿಂದಿರ್ತಮ್ಮ ಅಂತ ಹೇಳಿ ಕಳಿಸಿದ್ರು. ಗುದ್ದಾಡ್ಕೊಂಡು ಹಂಗು ಹಿಂಗು ಮಾಡ್ಕೊಂಡು ಮತ್ತು ಬೇರೆ ಬಸ್ ಸ್ಟ್ಯಾಂಡ್ ನೋಡಿದ್ವಿ. ಯಾಕಂದ್ರೆ ಇದು ಹೊಂಟಿದ್ದು 4ನೇ ಸತಿ ರೀ. ಬಟ್ ಒಂದು ಸತಿನೂ ದೇವಸ್ಥಾನ ಒಳಗೆ ಹೋಗಿದ್ದಿಲ್ಲ. ಈ ಸತಿ ಹೋಗಬೇಕು ಅಂಥೇಳಿ ಪಕ್ಕ ನಿಕ್ಕಿ ಇಟ್ಕೊಂಡು ಹೊಂಟಿದ್ದೆ. ಹಂಗು ಹಿಂಗು ಮಾಡ್ಕೊಂಡು ಬಂದು ಮುಟ್ಟಿದ್ವಿ ನೋಡ್ರಿ. ಧರ್ಮಸ್ಥಳಕ್ಕೆ ಬಂದು ಮುಟ್ಟಿ ರೂಮ್ ಒಳಗೆ ಬಂದು ಮಕಾಯಿಗೆ ತಕ್ಕೊಳಮಂತೇಳಿ ಬಂದೀವ್ರಿ. ಈ ವ್ಯೂ ನೋಡಿದ್ರೆ ಮಸ್ತ್ ಅನ್ನಿಸ್ರಿ ನನಗೆ. ಯಾಕಂದ್ರೆ ನಮ್ಮ ಕಡೆ ಬರೀ ಗುಡ್ಡಗಾಡ ಪ್ರದೇಶ, ಒಣ ಗುಡ್ಡ ನೋಡೋದಾಗತ್ತೆ. ಗುಡ್ಡದಾಗ ಕಲ್ಲು ಅವು ಇವು ಮಸ್ತ್ ಇತ್ತು ನೋಡ್ರಿ ಇಲ್ಲಿ ವ್ಯೂ ಮಾತ್ರ. ಅದ್ರಾಗ ಇಲ್ಲಿ ಕ್ಲೀನೆಸ್ ಮಾತ್ರ ಭಾಳ ಮನಸ್ಸಿಗೆ ಹತ್ರಿ ನನಗೆ. ಮಸ್ತ್ ಇತ್ತು ಕ್ಲೀನೆಸ್. ನಾ ಮುಂಚೆ ಮೈಸೂರಾಗ ಈ ಥರ ಕ್ಲೀನೆಸ್ ನೋಡಿದ್ದೆ, ಬಿಟ್ಟರೆ ಇಲ್ಲೇ ನೋಡತ್ತಿದ್ದೆ. ನಮ್ಮ ಕರ್ನಾಟಕದಾಗ ಎಷ್ಟು ಕ್ಲೀನ್ ಇರೋದು ಸಿಟಿ ಅಂತಂದ್ರೆ ಅದು ಧರ್ಮಸ್ಥಳ ಮಸ್ತ್ ಐತ್ರಿ. ಇನ್ನೇನು ಇಲ್ಲಿ ಯಾವುದೋ ವಾಶ್ರೂಮಿಗೆ ಹೋಗ್ರಿ ಎಲ್ಲ ಫ್ರೀ, ಮಸ್ತ್ ರೀ. ಇನ್ನೇನು ಎಲ್ಲ ಕಡೆ ಬರೀ ₹2 ₹5 ಅನ್ನೋದು. ಮಂಜುನಾಥ ಸ್ವಾಮಿದು ದರ್ಶನ ತೊಗೊಂಡು ಹೊರಗೆ ಬಂದ್ವಿ ರೀ, ಸ್ವಲ್ಪ ಫೋಟೋ ಗಿಟೋ ತಕ್ಕೊಳಮ್ ಅಂತೇಳಿ. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. शङ्कराय च मयस्कराय च नमः शिवाय च शिवतराय च भवहराय च महा. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ರೀ. ಈ ಅಂಗಡಿ ನೋಡಿದ್ರೆ ನನಗಂತೂ ಒಂದು ನೆನಪಾತು. ನಮ್ಮೂರ ಕಡೆ ಜಾತ್ರೆಗೆ ಹಿಂಗೆ ಹಚ್ಚಿರ್ತಾರೆ ಅಂಗಡಿ. ನೋಡ್ದಾಗ ಹಂಗೆ ಅನ್ನಿಸ್ತು, ಏನೋ ಮರ. ಬಟ್ ನಮ್ಮೂರ ಕಡೆ ಇಷ್ಟು ಪ್ರಶಾಂತವಾಗಿ ಇಷ್ಟು ಸೈಲೆಂಟಾಗಿ ಇರೋದಿಲ್ಲ ರೀ. ಗುದ್ದಾಡಿ ಸಾಯ್ತಿರ್ತಾರೆ ಮಂದಿ ಅನ್ನೋರು. ಆದ್ರೆ ಇಲ್ಲಿ ಮಾತ್ರ ಪೀಸ್ಫುಲ್ ರೀ. ನಾವು ಎಷ್ಟು ಮಂದಿ ಮಾತಾಡ್ಸಿನಿ, ಎಲ್ಲರೂ ಆರಾಮ್ಸೆ ಮಾತಾಡ್ತಾರೆ ರೀ. ನಮ್ಮೂರ ಕಡೆ ಹರ್ಕೊಂಡು ತಿಂತಾರೆ. ಬಟ್ ಹಂಗಂತೇಳಿ ನಮ್ಮ 3 ಜನ ಏನು ಕೆಟ್ಟವ್ರು ಅಂತ ಅನ್ನಂಗಿಲ್ಲ, ಅವರು ಚಲೋನ. ಬಟ್ ಮಾತಾಡೋದು ಸ್ವಲ್ಪ ಹಂಗೆ ಐತೆ ಅವ್ರ ಶೈಲಿ, ಏನು ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಅನುಸರಿಸ್ಕೊಂಡು ಹೋದ್ರೆ ಎಲ್ಲರೂ ಚಂದ ಅಲ್ರಿ, ಏನು ಮಾಡೋಕ್ಕೆ ಬರುತ್ತಾ. ಅಂಗಡಿಗಿಂತ ಸ್ವಲ್ಪ ಮುಂದೆ ಬಂದ್ವಿ ಅಂತಂದ್ರೆ ನಮ್ಮ ಕಡೆ ಕ್ರೋಷರ್ ಅಂತೀವಲ್ರಿ, ತೂಫಾನ್ ಅಂಥ ಗಾಡಿ ನಿಂತಿರ್ತಾವ್ರಿ. ಅಂಥ ಗಾಡಿ ಹತ್ತು ಕುಂದ್ರೋದ್ರಿ, ಸೀದಾ ಸೌತಾಳಕ್ಕೆ ಹೋಗಿ ಅವ್ರ ಕರ್ಕೊಂಬರ್ತಾರೆ ಹೊಳೆ ರಿವರ್ಸ್. ಇನ್ನೇನು ಸೌತಾಳಕ್ಕೆ ಗಣಪತಿಗಂತೂ ನಾವಂತರೂ ಬಂದು ಮುಟ್ಟಿದ್ವಿ ರೀ. ಇದು ನನಗಿಲ್ಲಿ ಇಷ್ಟ ಆಗಿದ್ದು ಭಾಳ ಏನಂತಂದ್ರೆ, ಇಲ್ಲೇ ಅವಲಕ್ಕಿ ಕೊಡ್ತಾರೆ, ಅವಲಕ್ಕಿ ಪ್ರಸಾದ ಅಂತೇಳಿ. ಈಗ ಈ ಗುಡಿಯಾಗ ಅಷ್ಟೇ ನಾನು ನೋಡಿದ್ರಿ, ಅದನ್ನು ಮಸ್ತಾಗಿರುತ್ತೆ ರೀ. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ರಿ ಪ್ರಸಾದನ. ಇನ್ನೇನು ಈ ಗುಡಿಗೆ ಗಂಟೆ ಗಣಪತಿ ಅಂತಲೂ ಕರೀತಾರೆ ರೀ. ಯಾಕಂದ್ರೆ ಹರಕೆ ಕಟ್ಟಿದವರು ಗಂಟೆ ಕಟ್ಟಿ ಹೋಗ್ತಾರಂತ್ರಿ, ಅದಕ್ಕೆ ಈ ಗಂಟೆ ಗಣಪತಿ ಅಂತಲೂ ಹೆಸರು ಬಂದೈತೆ ರೀ. ಇನ್ನು ನೋಡ್ಬೋದು ನೀವು, ಈ ಗಣಪತಿಗೆ ಯಾವುದೇ ತರಹದ ಗುಡಿ ಇರೋದಿಲ್ಲ, ಓಪನ್ ಪ್ಲೇಸ್ನಾಗ ಇರುತ್ತೆ ಸೌತಾಳ ಗಣಪತಿ. ಇನ್ನು ಇಲ್ಲಿ ನೋಡ್ಬೋದು ನೀವು, ಯಾರಿಗೂ ಏನು ಅನ್ಸಂತಿಲ್ಲ, ಆರಾಮ್ಸೆ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ಸ್ಟ್ಯಾಚು ನೋಡಿದಾಗ ನಮಗೆ ಅನ್ನಿಸ್ತ್ರಿ ಮಸ್ತ್ ಐತೆ ಅಂತೇಳಿ. ಬಟ್ ಹಂಗೆ ನಮ್ಮ ಜನ ಈ ಸ್ಟ್ಯಾಚು ಮುಂದೆ ಬಟ್ಟೆ ಒಣಕ್ಕೆ ಹಾಕಿ ಈ ಸ್ಟ್ಯಾಚುದು ಅದನ್ನ ಏನದು ನೋಡಿದ್ರೆ ಲುಕ್ ಇರುತ್ತಲ್ರಿ, ಅದನ್ನಂದ್ರೆ ತೀರಾ ಹಾಳು ಮಾಡ್ಬಿಟ್ರೆ. ಇದು ನೋಡಿದ ತಕ್ಷಣ ಸೀದಾ ಹೊಲಸು ಅನಿಸ್ಬಿಡುತ್ತೆ ನನಗಂತೂ. ಯಾಕಪ್ಪ ಯಪ್ಪ ಅಂತೇಳಿ. ವಿಡಿಯೋದು ಲೆಂತ್ ಭಾಳ ಆತ್ರಿ, ಅದಕ್ಕೆ ಇನ್ನೊಂದು ವಿಡಿಯೋ ಬಿಡ್ತೀನಿ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ.